ನಮಸ್ಕಾರ ವೀಕ್ಷಕ ಬಂಧುಗಳೇ, ನಿಮ್ಮ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ. ಇಂದು ನಾನು ನಿಮಗೆ ಮಾಘ ಮಾಸದ ಮಹಿಮೆ, ಪಾಪ ವಿನಾಶಿನಿ ಮತ್ತು ಪುಣ್ಯದಾಯಕವಾದ ಮಾಘ ಸ್ನಾನದ ಕಥೆಯನ್ನು ಹೇಳಲು ಬಂದಿದ್ದೇನೆ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಮಧ್ಯದಲ್ಲಿ ಕಥೆಯನ್ನು ನಿಲ್ಲಿಸಿದರೆ ಪದ್ಮಪುರಾಣದ ಪ್ರಕಾರ ನಿಮಗೆ ಪುಣ್ಯ ಲಭಿಸುವುದಿಲ್ಲ. ಆದ್ದರಿಂದ ದಯವಿಟ್ಟು ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಹಾಗೆ ಈ ಕಥೆಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಮೊದಲನೆಯ ಸಲ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಆಯ್ಕೆ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಮಂಜಿನ ಪರದೆಯ ಹಿಂದಿನ ರಹಸ್ಯ. ಕಲ್ಪಿಸಿಕೊಳ್ಳಿ, ಅದು ನಡುಗುವ ಚಳಿ. ಸಮಯ ಮುಂಜಾನೆ 4:30. ಆಕಾಶದಲ್ಲಿನ್ನೂ ನಕ್ಷತ್ರಗಳು ಮಿನುಗುತ್ತಿವೆ. ಇಡೀ ಜಗತ್ತು ಬೆಚ್ಚಗಿನ ಹೊದಗೆಯ ಅಡಿಯಲ್ಲಿ ಸುಖ ನಿದ್ರೆಯಲ್ಲಿ ಜಾರಿದೆ. ಆದರೆ ನದಿಯ ತೀರ ಮಾತ್ರ ಆಗಲೇ ಎಚ್ಚರಗೊಂಡಿದೆ. ಆ ಕೊರೆಯುವ ಚಳಿಯಲ್ಲಿ ಮೈಯನ್ನು ಕತ್ತರಿಸುವಂತಹ ತಣ್ಣನೆಯ ನದಿಯ ನೀರಿನಲ್ಲಿ ಮುಳುಗೇಳಲು ಒಬ್ಬ ಮನುಷ್ಯ ಸಿದ್ಧನಾಗುತ್ತಿದ್ದಾನೆ. ಒಮ್ಮೆ ಯೋಚಿಸಿ, ಬೆಚ್ಚಗಿನ ಹಾಸಿಗೆಯನ್ನು ಬಿಟ್ಟು ಆ ಮಂಜು ಮುಸುಕಿದ ವಾತಾವರಣದಲ್ಲಿ ಐಸ್ನಂತಹ ತಣ್ಣೀರಿನಲ್ಲಿ ಸ್ನಾನ ಮಾಡಲು ಆತನಿಗೆ ಹುಚ್ಚು ಹಿಡಿದಿದೆಯೇ? ಅಲ್ಲ, ಖಂಡಿತ ಅಲ್ಲ. ಆತ ನೀರಿನಲ್ಲಿ ಮುಳುಗುತ್ತಿರುವುದು ಕೇವಲ ದೇಹದ ಕೊಳೆ ತೊಳೆಯಲಲ್ಲ, ಬದಲಿಗೆ ಜನ್ಮಾಂತರದ ಪಾಪಗಳನ್ನು ಕಳೆಯಲು. ಆತ ನಂಬಿದ್ದಾನೆ, ಈ ಮಾಘ ಮಾಸದ ನದಿಯ ನೀರಿನಲ್ಲಿ ಸಾಕ್ಷಾತ್ ಶ್ರೀಹರಿಯೇ ದ್ರವರೂಪದಲ್ಲಿ ಹರಿಯುತ್ತಿದ್ದಾನೆ ಎಂದು. ಹೌದು, ಇದುವೇ ಮಾಘ ಮಾಸದ ಆಕರ್ಷಣೆ. ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮತ್ತು ವೈಶಾಖ ಮಾಸಗಳಷ್ಟೇ ಪವಿತ್ರವಾದ ಅಥವಾ ಅದಕ್ಕಿಂತಲೂ ಶ್ರೇಷ್ಠವಾದ ಸ್ಥಾನವನ್ನು ಮಾಘ ಮಾಸ ಪಡೆದುಕೊಂಡಿದೆ. ಮಾಘೆ ನಿಮಗ್ನಾಹ ಸಲಿಲೆ ಸುಶೀತೆ ಎಂದು ಶಾಸ್ತ್ರಗಳು ಹೇಳುವಂತೆ ಈ ಚಳಿಗಾಲದ ಸ್ನಾನವು ಮನುಷ್ಯನ ಅಜ್ಞಾನವನ್ನು ಸುಟ್ಟು ಬೂದಿ ಮಾಡುವ ತಾಕತ್ತನ್ನು ಹೊಂದಿದೆ. ಹಾಗಾದರೆ ಬನ್ನಿ, ಈ ಮಾಘ ಮಾಸದ ಮಹತ್ವವೇನು, ಈ ಮಾಸದಲ್ಲಿ ಸ್ನಾನ ಮಾಡುವುದರಿಂದ ಸಿಗುವ ಫಲವೇನು ಎಂಬ ಪ್ರಶ್ನೆಗಳಿಗೆ ಉತ್ತರವಾಗಿ ಪದ್ಮಪುರಾಣದಲ್ಲಿ ಉಲ್ಲೇಖಿಸಲಾದ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವ ರೋಚಕವಾದ ಪೌರಾಣಿಕ ಕಥೆಯೊಂದನ್ನು ತಿಳಿಯೋಣ. ತ್ರೇತಾಯುಗದ ಕಾಲವದು. ರಘುವಂಶದ ಪ್ರಖ್ಯಾತ ರಾಜ ಶ್ರೀರಾಮನ ಪೂರ್ವಜರಲ್ಲೊಬ್ಬನಾದ ದಿಲೀಪ ಮಹಾರಾಜನು ಧರ್ಮ ಮಾರ್ಗದಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ಆದರೂ ಅವನ ಮನಸ್ಸಿನಲ್ಲಿ ಒಂದು ಆಳವಾದ ಪ್ರಶ್ನೆ ಕೊರೆಯುತ್ತಿತ್ತು. ಮನುಷ್ಯನು ಎಷ್ಟೇ ಧರ್ಮದಿಂದ ಬದುಕಿದರೂ ತಿಳಿಯದೆಯೋ ಅಥವಾ ತಿಳಿದೋ ಮಾಡಿದ ಪಾಪಗಳು ಅವನನ್ನು ಬಾಧಿಸುತ್ತವೆ. ಕಲಿಯುಗದಲ್ಲಿ ಅಥವಾ ಯಾವುದೇ ಯುಗದಲ್ಲಿ ಅತಿ ಸುಲಭವಾಗಿ, ಹೆಚ್ಚು ಕಷ್ಟವಿಲ್ಲದೆ ಪಾಪಗಳಿಂದ ಮುಕ್ತಿ ಪಡೆಯುವ ಮಾರ್ಗ ಯಾವುದು? ಈ ಪ್ರಶ್ನೆಯನ್ನು ಹೊತ್ತು ಆತ ತನ್ನ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ತೆರಳಿದನು. ವಸಿಷ್ಠರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿನಮ್ರವಾಗಿ ಕೇಳಿದನು, ಗುರುಗಳೇ, ಮನುಷ್ಯನು ಅಲ್ಪಾಯುಷಿ. ಅವನ ಜೀವನದಲ್ಲಿ ರೋಗಗಳು, ಕಷ್ಟಗಳು, ಪಾಪದ ಫಲಗಳು ಹೆಚ್ಚು. ಘೋರವಾದ ತಪಸ್ಸು ಮಾಡಲು ಎಲ್ಲರಿಗೂ ಸಾಧ್ಯವಿಲ್ಲ. ಹಾಗಿದ್ದ ಮೇಲೆ ಅತ್ಯಂತ ಸುಲಭವಾಗಿ ಮೋಕ್ಷವನ್ನು ಮತ್ತು ಪಾಪ ಪರಿಹಾರವನ್ನು ನೀಡುವ ವ್ರತ ಯಾವುದಾದರೂ ಇದೆಯೇ? ವಸಿಷ್ಠರು ಮುಗುಳ್ನಕ್ಕರು. ದಿವ್ಯ ದೃಷ್ಟಿಯಿಂದ ನೋಡುತ್ತಾ ಅವರು ಹೇಳಿದರು, ರಾಜನೇ, ನಿನ್ನ ಪ್ರಶ್ನೆ ಲೋಕ ಕಲ್ಯಾಣಕಾರಿಯಾಗಿದೆ. ಕೇಳು. 12 ಮಾಸಗಳಲ್ಲಿ ಮಾಘ ಮಾಸವು ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದದ್ದು. ಮಕರ ರಾಶಿಯಲ್ಲಿ ಸೂರ್ಯನು ಪ್ರವೇಶಿಸುತ್ತಿದ್ದಂತೆ ಭೂಮಿಯ ಮೇಲಿನ ಸಮಸ್ತ ಜಲಮೂಲಗಳಲ್ಲಿಯೂ ಗಂಗೆಯ ಸಾನ್ನಿಧ್ಯವಿರುತ್ತದೆ. ಯಾರು ಮಾಘ ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ನದೀ ಸ್ನಾನ ಅಂದರೆ ಮಾಘ ಸ್ನಾನ ಮಾಡುತ್ತಾರೋ ಅವರು ತಮ್ಮ 7 ಜನ್ಮಗಳ ಪಾಪದಿಂದ ಮುಕ್ತರಾಗುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ಒಂದು ಪುರಾತನ ಇತಿಹಾಸವನ್ನು ಹೇಳುತ್ತೇನೆ, ಕೇಳು. ಹೀಗೆ ಹೇಳುತ್ತಾ ವಸಿಷ್ಠರು ಭೃಗು ಮಹರ್ಷಿಗಳು ಮತ್ತು ಒಬ್ಬ ವಿದ್ಯಾಧರನ ನಡುವೆ ನಡೆದ ಸಂವಾದದ ಕಥೆಯನ್ನು ಹೇಳಲು ಆರಂಭಿಸಿದರು. ಹಲವು ಯುಗಗಳ ಹಿಂದೆ ರೇವಾ ನದಿಯ ಅಂದರೆ ನರ್ಮದಾ ತಟದಲ್ಲಿ ಅತೀ ಸುಂದರವಾದ ಅರಣ್ಯವಿತ್ತು. ಅಲ್ಲಿ ತಪಸ್ವಿಗಳಾದ ಭೃಗು ಮಹರ್ಷಿಗಳು ತಮ್ಮ ಶಿಷ್ಯರೊಂದಿಗೆ ವಾಸವಾಗಿದ್ದರು. ಒಂದು ದಿನ ಅವರು ಕಾಡಿನಲ್ಲಿ ಸಂಚರಿಸುವಾಗ ವಿಕೃತವಾದ ಮತ್ತು ಭಯಂಕರವಾದ ಆಕೃತಿಯೊಂದು ಅವರು ಕಣ್ಣಿಗೆ ಬಿತ್ತು. ಅದು ಮನುಷ್ಯನೂ ಅಲ್ಲದ, ಪ್ರಾಣಿಯೂ ಅಲ್ಲದ ಒಂದು ವಿಚಿತ್ರ ಜೀವಿ. ಅದರ ಮುಖ ಸುಟ್ಟು ಹೋಗಿತ್ತು, ಹೊಟ್ಟೆ ಬತ್ತಿ ಹೋಗಿತ್ತು, ಕಣ್ಣುಗಳಲ್ಲಿ ನರಕದ ಯಾತನೆ ಕಾಣುತ್ತಿತ್ತು. ಅದು ಒಂದು ಪಿಶಾಚಿ. ಆ ಪಿಶಾಚಿಯು ಹಸಿವು ಮತ್ತು ಬಾಯಾರಿಕೆಯಿಂದ ನರಳುತ್ತಾ
ಹಾ ಕೃಷ್ಣ, ಹಾ ದೈವವೇ ಎಂದು ಕೂಗಿಕೊಳ್ಳುತ್ತಿತ್ತು. ಅದೇ ಸಮಯದಲ್ಲಿ ಆಕಾಶ ಮಾರ್ಗವಾಗಿ ವಿದ್ಯಾಧರನು ತನ್ನ ಪತ್ನಿಯೊಂದಿಗೆ ಪುಷ್ಪಕ ವಿಮಾನದಲ್ಲಿ ಹೋಗುತ್ತಿದ್ದನು. ಕೆಳಗೆ ನಿಂತಿದ್ದ ತೇಜಸ್ವಿಗಳಾದ ಭೃಗು ಮಹರ್ಷಿಗಳನ್ನು ಕಂಡು ಆ ವಿದ್ಯಾಧರನು ಪುಷ್ಪಕ ವಿಮಾನವನ್ನು ಇಳಿಸಿ ಮಹರ್ಷಿಗಳಿಗೆ ನಮಸ್ಕರಿಸಿದನು. ಆದರೆ ಅವರ ಪಕ್ಕದಲ್ಲೇ ಇದ್ದ ಪಿಶಾಚಿಯನ್ನು ಕಂಡು ಅವನ ಪತ್ನಿ ಹೆದರಿದಳು. ವಿದ್ಯಾಧರನು ಭೃಗು ಮಹರ್ಷಿಗಳನ್ನು ಕುರಿತು, ಸ್ವಾಮಿ, ಈ ಪ್ರಾಣಿ ಯಾರು? ಇವನು ನೋಡಲು ಮನುಷ್ಯನಂತೆ ಇದ್ದರೂ ಇವನ ಸ್ಥಿತಿ ಇಷ್ಟು ಹೀನಾಯವಾಗಲು ಕಾರಣವೇನು? ಇವನ ಆರ್ತನಾದವನ್ನು ಕೇಳಿ ನನ್ನ ಹೃದಯ ಕಲಕುತ್ತಿದೆ. ಇವನಿಗೆ ಮುಕ್ತಿ ನೀಡುವ ಮಾರ್ಗವಿಲ್ಲವೇ ಎಂದು ಕೇಳಿದನು. ಆಗ ತ್ರಿಕಾಲಜ್ಞಾನಿಗಳಾದ ಭೃಗು ಮಹರ್ಷಿಗಳು ಆ ಪಿಶಾಚಿಯ ಪೂರ್ವಾಪರವನ್ನು ತಮ್ಮ ದಿವ್ಯದೃಷ್ಟಿಯಿಂದ ಕಂಡು ನುಡಿದರು. ಎಲೈ ವಿದ್ಯಾಧರಣೆ, ಕೇಳು. ಇವನು ಪೂರ್ವಜನ್ಮದಲ್ಲಿ ದ್ರಾವಿಡ ದೇಶದ ಒಬ್ಬ ಬ್ರಾಹ್ಮಣನಾಗಿದ್ದನು. ಇವನ ಹೆಸರು ಕುಬೇರ. ಕೆಲವೆಡೆ ಬೇರೆ ಹೆಸರಿದೆ, ಆದರೆ ಕಥೆಯ ಸಾರ ಒಂದೇ. ಇವನು ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದರೂ ಇವನ ಕರ್ಮಗಳು ಅತ್ಯಂತ ಹೀನಾಯವಾಗಿದ್ದವು. ಇವನು ವೇದಗಳನ್ನು ಕಲಿಯಲಿಲ್ಲ, ದೇವರ ಪೂಜೆ ಮಾಡಿಲ್ಲ. ಬದಲಿಗೆ ವ್ಯಾಪಾರದಲ್ಲಿ ಮೋಸ ಮಾಡುವುದು, ಸುಳ್ಳು ಹೇಳುವುದು, ಪರಸ್ತ್ರೀಯರ ಸಂಗ ಮಾಡುವುದು ಮತ್ತು ಮದ್ಯಪಾನ ಮಾಡುವುದರಲ್ಲಿಯೇ ತನ್ನ ಜೀವನವನ್ನು ಕಳೆದನು. ಇವನಿಗೆ ಧರ್ಮದ ಭಯವಿರಲಿಲ್ಲ. ದಾನ ಧರ್ಮಗಳನ್ನು ಮಾಡುವುದಿರಲಿ, ಬೇರೆಯವರು ಮಾಡುವುದನ್ನು ನೋಡಿ ಹೀಯಾಳಿಸುತ್ತಿದ್ದನು. ಹೀಗೆ ಇವನು ತನ್ನ ಜೀವಿತಾವಧಿಯಲ್ಲಿ ಕೇವಲ ಪಾಪದ ಮೂಟೆಯನ್ನೇ ಹೊತ್ತನು. ಕಾಲ ಕಳೆದಂತೆ ಇವನು ವೃದ್ಧನಾಗಿ ರೋಗಗ್ರಸ್ತನಾಗಿ ನರಳಿ ಸತ್ತನು. ಬದುಕಿದ್ದಾಗ ಮಾಡಿದ ಘೋರ ಪಾಪಗಳ ಫಲವಾಗಿ ಇವನು ನರಕದಲ್ಲಿ ಘೋರವಾದ ಶಿಕ್ಷೆಗಳನ್ನು ಅನುಭವಿಸಿದನು. ಆದರೆ ಆ ಶಿಕ್ಷೆ ಮುಗಿದ ನಂತರವೂ ಇವನ ಪಾಪಶೇಷ ಉಳಿದಿದ್ದರಿಂದ ಈಗ ಈ ನಿರ್ಜನವಾದ ಕಾಡಿನಲ್ಲಿ ಪಿಶಾಚಿಯಾಗಿ ಅಲೆದಾಡುತ್ತಿದ್ದಾನೆ. ಇವನಿಗೆ ಹಸಿವಾದರೂ ಅನ್ನ ಸಿಗುವುದಿಲ್ಲ, ಬಾಯಾರಿದರೂ ನೀರು ಸಿಗುವುದಿಲ್ಲ. ಇದೇ ಇವನ ಕರ್ಮಫಲ. ಕಥೆಯನ್ನು ಕೇಳಿದ ಆ ವಿದ್ಯಾಧರನಿಗೆ ಕರುಣೆ ಉಕ್ಕಿ ಬಂತು. ಅವನು ಕೈಜೋಡಿಸಿ ಕೇಳಿದನು, ಗುರುಗಳೇ, ಎಷ್ಟೇ ಪಾಪಿಯಾದರೂ ಶರಣಾಗತನಾದವನನ್ನು ರಕ್ಷಿಸುವುದು ಧರ್ಮವಲ್ಲವೇ? ಈ ಪಿಶಾಚಿಗೆ ಈ ನರಕಯಾತನೆಯಿಂದ ಮುಕ್ತಿ ಕೊಡಲು ಯಾವುದಾದರೂ ದಾರಿಯಿದೆಯೇ? ಭೃಗು ಮಹರ್ಷಿಗಳು ಮುಗುಳ್ನಕ್ಕು ಹೇಳಿದರು, ವಿದ್ಯಾಧರನೇ, ನೀನು ಕೇಳಿದ್ದು ಸರಿ. ಪಾಪಕ್ಕೆ ಪ್ರಾಯಶ್ಚಿತ್ತವಿದೆ. ಈ ಪಿಶಾಚಿಯ ಉದ್ಧಾರಕ್ಕೆ ಒಂದೇ ಒಂದು ದಿವ್ಯೌಷಧವಿದೆ. ಅದುವೇ ಮಾಘಮಾಸದ ಸ್ನಾನದ ಪುಣ್ಯ. ಮುಂದುವರೆಸುತ್ತಾ ಋಷಿಗಳು ಹೇಳಿದರು, ನೀನು ನಿನ್ನ ಜೀವನದಲ್ಲಿ ಎಂದಾದರೂ ಮಾಘಮಾಸದಲ್ಲಿ ವಿಧಿಬದ್ಧವಾಗಿ ಸ್ನಾನ ಮಾಡಿದ್ದರೆ ಆ ಸ್ನಾನದ ಪುಣ್ಯದಲ್ಲಿ ಕೇವಲ 1 ದಿನದ ಪುಣ್ಯವನ್ನು ಇವನಿಗೆ ಧಾರೆ ಎರೆದುಕೊಡು. ಆಗ ತಕ್ಷಣವೇ ಇವನು ಈ ಪಿಶಾಚಿ ಜನ್ಮದಿಂದ ಮುಕ್ತನಾಗುತ್ತಾನೆ. ಆ ಮಾತನ್ನು ಕೇಳಿದ ವಿದ್ಯಾಧರನು ಆಶ್ಚರ್ಯಚಕಿತನಾದನು. ಅವನು ತಕ್ಷಣವೇ ತನ್ನ ಸ್ಮೃತಿಯನ್ನು ಹುಡುಕಿದನು. ಹೌದು, ಅವನು ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿಯೂ ಮಾಘಮಾಸದಲ್ಲಿ ಪವಿತ್ರ ನದಿಸ್ನಾನವನ್ನು ಆಚರಿಸಿದ್ದನು. ಅವನು ತಕ್ಷಣವೇ ನದಿಯಿಂದ ಬೊಗಸೆ ನೀರನ್ನು ತೆಗೆದುಕೊಂಡು ಸೂರ್ಯದೇವನನ್ನು ಮತ್ತು ಶ್ರೀಹರಿಯನ್ನು ಪ್ರಾರ್ಥಿಸಿ, ಹೇ ಪರಮಾತ್ಮ, ಮಾಧವನೇ, ನಾನು ನಿನ್ನ ಪ್ರೀತಿಗೆ ಪಾತ್ರನಾಗಲು ಮಾಘಮಾಸದಲ್ಲಿ ಮಾಡಿದ ಸ್ನಾನದ ಪುಣ್ಯದಲ್ಲಿ ಕೇವಲ 1 ದಿನದ ಪೂರ್ಣ ಪುಣ್ಯವನ್ನು ಈ ದುರದೃಷ್ಟವಂತ ಪಿಶಾಚಿಗೆ ಅರ್ಪಿಸುತ್ತಿದ್ದೇನೆ. ಇದರಿಂದ ಇವನಿಗೆ ಮುಕ್ತಿಯಾಗಲಿ ಎಂದು ಸಂಕಲ್ಪ ಮಾಡಿ ನೀರನ್ನು ಆ ಪಿಶಾಚಿಯ ಮೇಲೆ ಬಿಟ್ಟನು. ಏನು ಆಶ್ಚರ್ಯ! ಆ ನೀರು ಪಿಶಾಚಿಯ ಮೈಗೆ ಸೋಕುತ್ತಿದ್ದಂತೆ ಅಲ್ಲೊಂದು ಅದ್ಭುತ ನಡೆಯಿತು. ಕಪ್ಪಗಿದ್ದ ಸುಟ್ಟು ಹೋದಂತಿದ್ದ ಆ ಪಿಶಾಚಿಯ ದೇಹವು ಕ್ಷಣಾರ್ಧದಲ್ಲಿ ಮಾಯವಾಯಿತು. ಅದರ ಜಾಗದಲ್ಲಿ ಒಬ್ಬ ದಿವ್ಯ ತೇಜಸ್ಸಿನ ಪುರುಷನು ಪ್ರತ್ಯಕ್ಷನಾದನು. ಅವನು ದೇವತೆಗಳಂತೆ ಆಭರಣಗಳನ್ನು ಧರಿಸಿದ್ದನು. ಅವನ ಮುಖದಲ್ಲಿ ಶಾಂತಿ ಮತ್ತು ಕೃತಜ್ಞತೆ ತುಂಬಿತ್ತು. ಆ ದಿವ್ಯ ಪುರುಷನು, ಮಾಜಿ ಪಿಶಾಚಿ, ವಿದ್ಯಾಧರನಿಗೆ ಸಾಷ್ಟಾಂಗ ನಮಸ್ಕರಿಸಿ, ಧನ್ಯಾತ್ಮನೇ, ನೀನು ನನಗೆ ತಂದೆಯಂತೆ ಮರುಜನ್ಮ ನೀಡಿದೆ. ನರಕದ ಯಾತನೆಯಿಂದ ನನ್ನನ್ನು ಪಾರು ಮಾಡಿದೆ. ಮಾಘ ಸ್ನಾನದ ಪುಣ್ಯ ಇಷ್ಟೊಂದು ಪ್ರಬಲವಾದುದು ಎಂದು ನನಗೆ ಈಗ ತಿಳಿಯಿತು. ನನ್ನ ಪಾಪರಾಶಿಗಳೆಲ್ಲವೂ ಆ 1 ದಿನದ ಪುಣ್ಯದಿಂದ ಸುಟ್ಟು ಬೂದಿಯಾದವು ಎಂದು ಸ್ತುತಿಸಿದನು. ನಂತರ ಆಕಾಶದಿಂದ ಒಂದು ಪುಷ್ಪಕ ವಿಮಾನ ಇಳಿದು ಬಂತು. ದೇವದೂತರು ಬಂದು ಆತನನ್ನು ಗೌರವದಿಂದ ಕರೆದೊಯ್ದರು. ಭೃಗು ಮಹರ್ಷಿಗಳು ಮತ್ತು ವಿದ್ಯಾಧರ ದಂಪತಿಗಳು ಈ ದೃಶ್ಯವನ್ನು ಕಂಡು ಶ್ರೀಹರಿಯ ಮಹಿಮೆಯನ್ನು ಕೊಂಡಾಡಿದರು. ಕಥೆಯನ್ನು ಮುಗಿಸಿದ ವಸಿಷ್ಠರು ದಿಲೀಪ ಮಹಾರಾಜನನ್ನು ಕುರಿತು ಹೇಳಿದರು. ನೋಡಿದೆಯಾ ರಾಜನೇ,
ಒಬ್ಬ ಪರರಿಗಾಗಿ ನೀಡಿದ ಒಂದು ದಿನದ ಮಾಘಸ್ನಾನದ ಫಲವೇ ಒಬ್ಬ ಘೋರ ಪಾಪಿಯನ್ನು ಸ್ವರ್ಗಕ್ಕೆ ಕಳುಹಿಸಬಲ್ಲದಾದರೆ ಸ್ವತಃ ಶ್ರದ್ಧೆಯಿಂದ ಪೂರ್ತಿ ತಿಂಗಳು ವ್ರತ ಮಾಡುವವನಿಗೆ ಸಿಗುವ ಪುಣ್ಯವನ್ನು ಲೆಕ್ಕ ಹಾಕಲು ಸಾಧ್ಯವೇ? ವಸಿಷ್ಠರು ಮುಂದುವರೆದು ಮಾಘಸ್ನಾನದ ನಿಯಮಗಳನ್ನು ವಿವರಿಸಿದರು. ಸಮಯ: ಸೂರ್ಯೋದಯಕ್ಕೂ ಮುನ್ನ ನಕ್ಷತ್ರಗಳು ಇರುವಾಗಲೇ ಸ್ನಾನ ಮಾಡುವುದು ಉತ್ತರೋತ್ತಮ. ಸಂಕಲ್ಪ: ಸ್ನಾನ ಮಾಡುವಾಗ ದುಃಖದಾರಿದ್ರ್ಯನಾಶಾಯ ಶ್ರೀವಿಷ್ಣೋಸ್ತೋಷಣಾಯ ಚ ಪ್ರಾತಸ್ನಾನಂ ಕರೋಮ್ಯದ್ಯ ಮಾಘೇ ಪಾಪವಿನಾಶನಂ ಎಂದು ಪ್ರಾರ್ಥಿಸಬೇಕು. ಅರ್ಘ್ಯ: ಸ್ನಾನದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ದಾನ: ಚಳಿಯನ್ನು ಹೋಗಲಾಡಿಸಲು ಬಡವರಿಗೆ ಕಂಬಳಿ, ವಸ್ತ್ರ ಅಥವಾ ಎಳ್ಳನ್ನು ದಾನ ಮಾಡುವುದು ಶ್ರೇಷ್ಠ. ಎಳ್ಳು ಮಾಘ ಮಾಸದಲ್ಲಿ ಅತ್ಯಂತ ಮುಖ್ಯವಾದ ದ್ರವ್ಯ. ಮಾಧವ ಪೂಜೆ: ಮಾಘ ಮಾಸದ ಅಧಿದೇವತೆ ಮಾಧವ, ಶ್ರೀಕೃಷ್ಣ ಅಥವಾ ವಿಷ್ಣು. ಆತನನ್ನು ತುಳಸಿ ದಳಗಳಿಂದ ಪೂಜಿಸಬೇಕು. ದಿಲೀಪ ಮಹಾರಾಜನು ಈ ಕಥೆಯನ್ನು ಕೇಳಿ ಪುಲಕಿತನಾದನು. ಅಂದಿನಿಂದ ಅವನು ಪ್ರತಿವರ್ಷ ತನ್ನ ರಾಜ್ಯದ ಪ್ರಜೆಗಳೊಂದಿಗೆ ಮಾಘ ಮಾಸದ ವ್ರತವನ್ನು ಆಚರಿಸುತ್ತಾ ಕೊನೆಗೆ ಮೋಕ್ಷವನ್ನು ಪಡೆದನು. ಸ್ನೇಹಿತರೆ, ಈ ಕಥೆ ಕೇವಲ ಪುರಾಣವಲ್ಲ, ಇದೊಂದು ಜೀವನ ದರ್ಶನ. ಮಾಘ ಎಂದರೆ ಮಾ ಅಲ್ಲ ಅಥವಾ ಇಲ್ಲ ಮತ್ತು ಅಘ ಪಾಪ ಅಥವಾ ದುಃಖ. ಅಂದರೆ ಯಾವುದು ನಮ್ಮಲ್ಲಿರುವ ಪಾಪ ಮತ್ತು ದುಃಖವನ್ನು ಇಲ್ಲವಾಗಿಸುತ್ತದೆಯೋ ಅದೇ ಮಾಘ ಮಾಸ. ಇಂದಿನ ಆಧುನಿಕ ಯುಗದಲ್ಲಿ ನದಿಗೆ ಹೋಗಿ ಸ್ನಾನ ಮಾಡುವುದು ಎಲ್ಲರಿಗೂ ಸಾಧ್ಯವಾಗದಿರಬಹುದು. ಆದರೆ ಈ ಕಥೆಯ ತಿರುಳು ಇಷ್ಟೇ: ತ್ಯಾಗ ಮತ್ತು ಶಿಸ್ತು. ಮುಂಜಾನೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ನಮ್ಮ ಆಲಸ್ಯವನ್ನು ಹೋಗಲಾಡಿಸಿ ಸತ್ವಗುಣವನ್ನು ಹೆಚ್ಚಿಸುತ್ತದೆ. ಆ ವಿದ್ಯಾಧರನು ತನ್ನ ಪುಣ್ಯವನ್ನು ದಾನ ಮಾಡಿದಂತೆ ನಾವು ನಮ್ಮ ಬಳಿ ಇರುವುದನ್ನು ನೊಂದವರಿಗೆ ನೀಡಿದಾಗ ನಿಜವಾದ ಪುಣ್ಯ ಲಭಿಸುತ್ತದೆ. ಈ ಮಾಘ ಮಾಸದಲ್ಲಿ ನಾವು ಕನಿಷ್ಠ ಪಕ್ಷ ಸೂರ್ಯೋದಯಕ್ಕೂ ಮುನ್ನ ಎದ್ದು ಶುಚಿರ್ಭೂತರಾಗಿ ಓಂ ನಮೋ ನಾರಾಯಣಾಯ ಎಂದು ಸ್ಮರಿಸೋಣ. ಆ ತಣ್ಣೀರಿನ ಸ್ಪರ್ಶ ನಮ್ಮ ದೇಹವನ್ನು ಮಾತ್ರವಲ್ಲ, ಅಂತರಂಗವನ್ನೂ ಶುದ್ಧೀಕರಿಸಲಿ. ಪ್ರೀಣಿತೋ ಭವತು ದಾಮೋದರಃ, ಅಂದರೆ ದಾಮೋದರನು ಇದರಿಂದ ಪ್ರೀತನಾಗಲಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೇನೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.